ಮನಸ್ಸಲ್ಲಿ ಇದ್ದಿದ್ದು ಕೂಡ ಒಂದೊಂದು ಮಾತುಗಳನ್ನು ಹೇಳ್ಬಿಡ್ತಾರೆ. ಅಂಥ ಒಂದು ಶಕ್ತಿ ಇದೆ ಅಮ್ಮನಲ್ಲಿ. ಆ ಅಮ್ಮನ ಒಂದು ಅನುಗ್ರಹದಿಂದ ನಾನು ಇವತ್ತು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೀನಿ. ಯಾಕಂತಂದರೆ ಇವತ್ತು ರಾಜಕಾರಣ ಅಂದರೆ ತಮಗೆಲ್ಲ ಗೊತ್ತು. ನಮ್ಮ ಕುಟುಂಬದಲ್ಲಿ ಒಂದು 40-45 ವರ್ಷದಿಂದ ಪಾಲಿಕೆಯಲ್ಲಿ ಆಡಳಿತ ಮಾಡ್ಕೊಂಬಂದಿರುವಂಥ ಕುಟುಂಬ. JDS ಆಯಿತು, BJP ಆಯಿತು, ಕಾಂಗ್ರೆಸ್ಸಲ್ಲಿ ಎಲ್ಲರಲ್ಲಿ ಗುರುತಿಸ್ಕೊಂಡಿದ್ದಾರೆ. ಯಾವುದೇ ರೀತಿ ಒಂದು ಏನು ಕ್ಷೇತ್ರದಲ್ಲಿ ಕಾರ್ಪೊರೇಟ್ರಿಗೆ ಕೆಟಗಿರಿ ಬೇಕೀಗ, ಆ ಕೆಟಗಿರಿ ಯಾವುದೋ ರೀತಿ ನಿಲ್ಲಾರಂಗೆ ನಮ್ಮ ಕುಟುಂಬದಾಗಿತ್ತು. ಅಂಥ ಒಂದು ಸನ್ನಿವೇಶದಾಗ ಅಮ್ಮವರು ನನ್ನನ್ನು ನೀ ಸಂಘಟನೆ ಇವೆಲ್ಲ ಮಾಡ್ತೀಯಲ್ಲಪ್ಪ, ರಾಜಕೀಯದಲ್ಲಿ ನಿಲ್ಲು ಅಂತ. ಅಮ್ಮ ನಮ್ಮ ಮನೆಯಲ್ಲೆಲ್ಲ ರಾಜಕಾರಣಿಗಳಿದ್ದಾರೆ, ನಾ ಏನು ಮಾಡಲಿ ಅಂತೇಳಿ ಅವ್ರಿಗೆ ಯಾವುದೂ ಅವಕಾಶ ಸಿಗಲ್ಲ. ಈಗ ಮುಂದೆ ನೀನೇ ಒಂದು ಅವಕಾಶವನ್ನು ದೇವಿ ಅನುಗ್ರಹ ತೊಗೊಂಡು ಮುಂದೆ ನಡಿಬೇಕಪ್ಪ ಅಂದ್ಕೂಳೆ ಆಯ್ತು ಅಂತೇಳಿ ಎಲ್ಲ ಪಕ್ಷದ ಜೊತೆ ಅನ್ಯೋನ್ಯತೆ ಸಂಬಂಧನ ಬೆಳೆಸ್ಕೊತೀನಿ. ಆ ಒಂದು ಇದರಲ್ಲಿ ನಾನು ಕಾಂಗ್ರೆಸ್ದಲ್ಲಿ ಭಾಳ ಆಸಕ್ತಿಯನ್ನು ಭಾಳ ಉಳಿಸ್ಕೊತೀನಿ. ಕೊನೆ ಹಂತಕ್ಕೆ ಟಿಕೆಟ್ ತಪ್ಪೋಗುತ್ತೆ. ತಪ್ಪೋದಾಗ ಹೆದರಬೇಡ ಮಗ, ಎಲ್ಲ ಒಳ್ಳೆಯದಾಗತ್ತೆ. ನಾನು ಕರ್ಕೊಂಡು ಶ್ರೀ ಸಿದ್ಧಾರೂಢ ಮಠಕ್ಕೆ ನೀ ಕರ್ಕೊಂಡೋಗಿ ದರ್ಶನ ಮಾಡಿಸು ಅಂದ್ಕೂಳೆ ಕರ್ಕೊಂಡೋಗಿ ದರ್ಶನ ಮಾಡಿಸ್ತೀನಿ. ಆವಾಗ ಅವ್ರ ದರ್ಶನ ಆದಮೇಲೆ ನನಗೆ ಮಾಲೆ ಹಾಕಿ ನೀ ಗೆದ್ದಿದೆಯಾ ಮುಂದೆ ನಡಿ ಅಂತೇಳಿ ಆವಾಗ ಹೇಳಿದರು.